ನೀವು ಎಷ್ಟೊತ್ತು ದೇಶದ ಸ್ಥಿತಿಗತಿಗಳ ಬಗ್ಗೆ ನೀಡಿದ ಅಷ್ಟೂ ವಿವರಣೆಗಳನ್ನು ಪಕ್ಕಕ್ಕೆ ಸರಿಸಿ ನಿಮ್ಮ ವಿರೋಧಿಗಳು ಬಲಪಂಥೀಯ ಲೇಖಕ ಈ ರೀತಿಯಾಗಿ ಮಾತಾಡ್ದ ಅನ್ನುವಂಥ ಮಾತನ್ನ ಹೇಳ್ಬಿಡ್ತಾರೆ. ಅದನ್ನ ಹೇಗೆ ತಗೋತಿರ್ತಾವಲ್ಲ? ಅಯ್ಯೋ ನೋಡಿ, ನಿಮ್ಮನ್ನ ಒಂದು ಪಂಥಕ್ಕೆ ಸೀಮಿತಗೊಳಿಸುವಂಥದ್ದು, ಒಂದು ಐಡಿಯಾಲಜಿಗೆ ಸೀಮಿತಗೊಳಿಸುವಂಥದ್ದು, ಏನು ಬಲ ಎಡ ಅಂತ ಅನ್ನೋದೆಲ್ಲ ಅವರು ಮಾಡ್ಕೊಂಡಿರೋದು ಅಷ್ಟೇ. ನನ್ನ ಮನಸ್ಸಿನೊಳಗೆ ಬಲವೂ ಇಲ್ಲ ಎಡವೂ ಇಲ್ಲ. ಈಗ ನೋಡಿ, ನಮ್ಮ ದೇಶದಲ್ಲಿ ಹೇಗೆ ಆಯಿತು ಅಂದರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗನಿಂದಲೂ ಎಡಪಂಥಕ್ಕೆ ಎಳೆದ್ರು. ಯಾರು? ಜವಾಹರ್ಲಾಲ್ ನೆಹರು. ಅಂತಂದರೆ ಈ ಉದ್ಯಮವನ್ನು ತುಳಿದು ಹಾಕೋದು, ಉದ್ಯಮ ಸ್ವಭಾವವನ್ನೇ ತುಳಿದು ಹಾಕೋದು. ಆವಾಗ ಯಾರೋ ಒಬ್ಬ, ನಾನು ಎಲ್ಲೋ ಒಂದು ಕಡೆ ಭಾಷಣದಲ್ಲಿ ಹೇಳಿದ್ದೆ, ಇದು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡ್ತಾ ನಾನು ಹೇಳಿದ್ದೆ, ನೀವು ಏನಾದರೂ ಸರ್ಕಾರಿ ಕೆಲಸ ಕೇಳೋಕ್ಕೆ ಹೋಗಬೇಡಿ. ಒಂದು ಸೈಕಲ್, ಒಂದು ನಟ್ ಆ್ಯಂಡ್ ಬೋಲ್ಟನ್ನು ತಯಾರು ಮಾಡೋದು ಒಂದು ಸಣ್ಣ ಫ್ಯಾಕ್ಟ್ರಿನ ಇಟ್ಕೊಳ್ಳಿ. 5 ಜನಕ್ಕೆ ನೀವು ನೌಕರಿ ಕೊಡಿ, ಮುಂದೆ ಅದನ್ನೇ ಬೆಳೆಸಿ 50 ಜನಕ್ಕೆ ನೌಕರಿ ಕೊಡಿ. ಅದು ದೇಶದ ಸಂಪತ್ತನ್ನು ಹೆಚ್ಚಿಸುತ್ತೆ, ನೀವು ಸ್ವತಂತ್ರವಾಗ್ತೀರ, ಇದು ಮತ್ತು ನೌಕರಿನೂ ಕೊಟ್ಟಾಗುತ್ತೆ. ಸರ್ಕಾರಿ ಕೆಲಸಕ್ಕೆ ನೀವು ಹೋಗಬೇಡಿ ಅಂತ ಒಂದು ನಾನು ಇದನ್ನು ಹೇಳಿದ್ದೆ. ಆವಾಗ ಎಷ್ಟೋ ಜನ ಎಲ್ಲದ ಕೆಲಸ, ಇವನು ಕ್ಯಾಪಿಟಲಿಸ್ಟು, ವಿದ್ಯಾರ್ಥಿಗಳಿಗೆಲ್ಲ ಕ್ಯಾಪಿಟಲಿಸ್ಟ್ ಆಗೋಕ್ಕೆ ಅಂತ ಹೇಳುತ್ತಿದ್ದಾನೆ. ಈ ಥರದ್ದೆಲ್ಲ ಟೀಕೆ. ಆ ಹುಚ್ಚು ಅಂದರೆ ಆ ಹುಚ್ಚು. ಇದರಿಂದ ಏನಾಯಿತು? ಇಂದಿರಾ ಗಾಂಧಿ ಕಾಲ ಬಂತು, ಉದ್ಯಮಪತಿಗಳನ್ನು ಇನ್ನೂ ತುಳಿದ್ಲು. ಆ ಉದ್ಯಮಪತಿಗಳಿಗೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕ್ಬಿಟ್ಲು. 97.5% ಟ್ಯಾಕ್ಸು ಇಂದಿರಾ ಗಾಂಧಿ ಕಾಲದೊಳಗೆ. ಯಾರಿಗೆ? ಮೇಲ್ಮಟ್ಟದ ಆದಾಯ ಉದ್ಯಮಪತಿಗಳೇ ಅವರು. ಅವರಿಗೆ 97.5% ಟ್ಯಾಕ್ಸು, ಮೇಲ್ ಸರ್ಚಾರ್ಜು. ಅದು ದಿ ಹೈಯೆಸ್ಟ್ ಟ್ಯಾಕ್ಸ್ಡ್ ನೇಷನ್ ಅಂತ ಒಂದು ಪುಸ್ತಕನೇ ಬರೆದ್ರು ಪಾಲ್ಕಿವಾಲಾ ಅವರು. ಇಷ್ಟೊಂದು ಟ್ಯಾಕ್ಸ್ ಹಾಕಿದ್ರೆ ಏನಾಗುತ್ತೆ? ಅವರು 2 ಲೆಕ್ಕ ಬರೆಯೋದಕ್ಕೆ ಶುರು ಮಾಡಿದ್ರು. ಕಳ್ಳ ಲೆಕ್ಕ, ನಿಜವಾದ ಸರ್ಕಾರ ಕೊಡುವಂಥ ಲೆಕ್ಕ ಅಂತ ಬರೆಯೋಕ್ಕೆ ಶುರು ಮಾಡಿದ್ರು. ಆ ಕಳ್ಳ ಲೆಕ್ಕ ಇವ್ರಿಗೂ ಇಂದಿರಾ ಗಾಂಧಿಗೂ ಗೊತ್ತಾಗ್ತಾಯಿತ್ತು, ಯಾರಿಗೆ ಗೊತ್ತಾಗೋದಿಲ್ಲ ಅವೆಲ್ಲನೂ. ಸರಿ, ಅವ್ರಿಗೇನೆ ಬೆದರಿಸೋದು ಇದಕ್ಕೆಲ್ಲ. ಕಳ್ಳ ಲೆಕ್ಕ ಬರೆದಿದ್ಯಾ, ನನಗಷ್ಟು ದುಡ್ಡು ಕೊಡು, ನೀನಷ್ಟು ಇಟ್ಕೊಂಡು ನನಗಷ್ಟು ದುಡ್ಡು ಕೊಡು ಅಂತ ಹೇಳಿಬಿಟ್ಟು ತಾನು ಆ ದುಡ್ಡನ್ನೆಲ್ಲ ವಸೂಲು ಮಾಡ್ಕೊಳ್ಳೋದು. ಅದು ಬ್ಲ್ಯಾಕ್ ಮನಿನ. ಇದರಿಂದ ತನ್ನ ರಾಜಕೀಯ ಇದನ್ನು ನಡೆಸೋದು, ತಾನು ಒಂದಿಷ್ಟು ದುಡ್ಡನ್ನು ನಡೆಸೋದು, ಸ್ವಿಸ್ ಬ್ಯಾಂಕಿಗೆ ಕಳಿಸೋದು. ಈ ಥರದೊಳಗೆ ಮಾಡ್ಕೊಂಡು ಬಂದರೆ ದೇಶದ ಎಕಾನಮಿ ಗತಿ ಏನಾಯಿತು? ನಾವು ಎಂಥ ದಟ್ಟ ದರಿದ್ರ ಸ್ಥಿತಿಗೆ ಬಂದಿದ್ದು ಅಂದರೆ, ನಮ್ಮ ಎಂಬಸಿಗಳೆಲ್ಲ ಇದ್ರಲ್ಲ ಹೊರದೇಶಗಳಲ್ಲಿ, ಅವ್ರಿಗೆ 15 ದಿವಸ ಮುಂದೆ ಸಂಬಳ ಕೊಡೋಕ್ಕೆ ದುಡ್ಡಿರಲಿಲ್ಲ ನಮ್ಮ ಹತ್ರ, ಫಾರಿನ್ ಎಕ್ಸ್ಚೇಂಜು. ಅಂಥ ಸ್ಥಿತಿಯನ್ನು ನೋಡಿ ಇವರು ಚಂದ್ರಶೇಖರ್ ಕಾಲದಲ್ಲಿ ಅಂತ ಕಾಣುತ್ತೆ, ನಮ್ಮ ಫಾರಿನ್ ಎಕ್ಸ್ಚೇಂಜ್ ಸಾಲಕ್ಕೋಸ್ಕರವಾಗಿ ನಮ್ಮ ರಿಸರ್ವ್ ಬ್ಯಾಂಕಲ್ಲಿಗೆ ಇಟ್ಟಿದ್ದಂಥ ಚಿನ್ನವನ್ನು ಅಡವು ಇಡ್ತೀವಿ, ನಮಗೆ ದುಡ್ಡು ಕೊಡಿ ಅಂತ ಕೇಳಿದ್ರು ಬ್ಯಾಂಕ್ ಆಫ್ ಇಂಗ್ಲೆಂಡ್ನವ್ರನ್ನ. ಅವರು ಆಯಿತು, ಆ ಚಿನ್ನ ಎಲ್ಲಿರುತ್ತೆ ಅಂದರು. ನಾವು ಇಟ್ಕೊಂಡಿರ್ತೀವಿ ಸೇಫ್ ಕಸ್ಟಡಿಲಿ ಅಂದರು. ನಿಮ್ಮನ್ನು ನಾವು ಹೆಂಗೆ ನಂಬೋದು? ಅದನ್ನೆಲ್ಲ ಮೊದಲು ನಮ್ಮ ದೇಶಕ್ಕೆ ತಂದು ಕೊಡಿ ನಮ್ಮ ಕೈಲಿ, ನಾವು ತೂಕ ಮಾಡಿ ಎಲ್ಲ ನೋಡಿ ಆಮೇಲೆ ಸಾಲ ಕೊಡ್ತೀವಿ ಅಂತಂದರು. ಅಷ್ಟು ನಮ್ಮನ್ನು ನಂಬಲಿಲ್ಲ. ತಗೊಂಡು ಹೋಗಿ 2 ವಿಮಾನದಲ್ಲಿ ತಗೊಂಡು ಹೋಗಿ ಅವರಿಗೆ ಕೊಟ್ಟು ಸಾಲ ತೊಗೊಂಡು ಬಂದು ಮಾಡಿದ್ರು. ಇದು ಆ ಸ್ಥಿತಿಗೆ ಬಂತು. ಆನಂತರದೊಳಗೆ ನರಸಿಂಹರಾಯರು ಬಂದರು. ನರಸಿಂಹರಾಯರು ಇದು ನಡೆಯೋದಿಲ್ಲ, ಇದೆಲ್ಲ ಈ ಸೋಷಿಯಲಿಸಮ್ ಅಂತ ಅನ್ನೋದು, ನಾವು ಲಿಬರಲೈಸ್ ಮಾಡಬೇಕು ಹಾಗೆ ಅಂತ ಲಿಬರಲೈಸ್ ಮಾಡಿದ್ರು. ಕ್ರಮೇಣವಾಗಿ ಈಗ ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ. ಆದರೆ ಬಂದಿರೋದೇನು ಅಂತಂದರೆ, ಆ ಹಣ ಪ್ರಾಮಾಣಿಕವಾಗಿ ಖರ್ಚು ಮಾಡ್ತಾ ಇಲ್ಲ. ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕಾದ್ರೆ, ಉದ್ಯೋಗವನ್ನು ಸೃಷ್ಟಿ ಮಾಡಬೇಕಾದ್ರೆ ಏನು ಬೇಕು ಅಂತ ಅನ್ನೋದಕ್ಕೆ ಪ್ರಾಮಾಣಿಕವಾಗಿ ಖರ್ಚು ಮಾಡ್ತಿಲ್ಲ. ಎಲ್ಲ ಓಟ್ ಕೊಂಡುಕೊಳ್ಳೋದಕ್ಕೋಸ್ಕರವಾಗಿ ಖರ್ಚು ಮಾಡೋದು. ನನಗೆ ಬಿಟ್ಟಿ ರಕ್ಕೆ ಕೊಡ್ತೀನಿ, ಬಿಟ್ಟಿ ಟೆಲಿವಿಷನ್ ಕೊಡ್ತೀನಿ ಹಾಗೆ ಅಂತ ಅಂದದ್ದೇ ಮತ್ತೆ ಪೋಲು ಮಾಡೋದು ಹಣ. ಈ ಕೆಲಸನ ಮಾಡಿ ಮತ್ತೆ ಹಾಳು ಮಾಡಿ ಈ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಇದಕ್ಕೆಲ್ಲ ಏನು? ಸರ್ಕಾರ ಮಾಡುವಂಥನ್ನು ಓಟ್ಗಳನ್ನು ಕೊಂಡುಕೊಳ್ಳೋದು, ದೇಶವನ್ನು ಹಾಳು ಮಾಡೋದು. ದೇಶಕ್ಕೆ ಏನಾದರೂ ನಮಗೇನಾಗಬೇಕು? ನಮಗೆ ಓಟ್ ಕೊಂಡ್ಕೊಂಬಿಟ್ರೆ ಸಾಕು. ನಮ್ಗೆ ಇಷ್ಟು ಓಟ್ ಬ್ಯಾಂಕಲ್ಲಿ ಇಷ್ಟು ಓಟ್ ಬಂದೇ ಬರುತ್ತೆ. ಬೇರೆಯವರು ವಿದ್ಯಾವಂತ ಜನಗಳು ಓಟ್ ಕೊಟ್ಟರೇನಾಗುತ್ತೋ, ಬಿಟ್ಟುಬಿಟ್ರೆ ಏನಾಗುತ್ತೋ. ವಿದ್ಯಾವಂತ ಜನಗಳಿಗೆ ಇವ್ರಿಗೆ ಯಾಕೆ ಓಟ್ ಕೊಡಬೇಕು ನಾವು ಅಂತ ಅನ್ನೋ ಒಂದು ತಿರಸ್ಕಾರ ಭಾವನೆಯಿಂದ ಅವರು ಎಲೆಕ್ಷನ್ಗೆ ಹೋಗ್ತಾ ಇರಲಿಲ್ಲ. ಇವೆಲ್ಲನೂ ಸೇರಿಕೊಂಡು
ರೋಸಿ ಹೋಗಿ ಜನ ಈ ಸ್ಥಳೀಯ ಬೇರೆಯವ್ರಿಗೆ ಓಟ್ ಕೊಟ್ಟರು ಅಷ್ಟೇ. ಇಂಥ ಸಂದರ್ಭದಲ್ಲಿ ಇದನ್ನು ಎಡ ಬಲ ಅನ್ನೋದು ಇನ್ನೂ ಇದನ್ನು ಈ ಭಾಷಣ ಮಾಡುವಂಥ ನಮ್ಮ ಜನಗಳೆಲ್ಲ ಈ ಎಡ ಬಲ ಅನ್ನುವ ಶಬ್ದಗಳಲ್ಲೇ ಕೂತಿದ್ದಾರೆ ಹೊರತು ನಮ್ಮ ಕಣ್ಣೆದುರಿಗೆ ಏನು ನಡೀತಾ ಇದೆ, ಏನು ನಡೆದಿತ್ತು, ಇದರ ಕಾರಣವೇನು ಅಂತ ಒಂದು ಎಲಿಮೆಂಟ್ರಿ ಎಕನಾಮಿಕ್ಸ್ ಕೂಡ ಇವರಿಗೆ ಗೊತ್ತಿಲ್ಲ. ಏನಾರು ಬರೀ ಭಾಷಣ ಭಾಷಣ ಭಾಷಣ, ಅದರೊಳಗೆ ಸತ್ಯ ಏನಿರಬೇಕು ಅಂತ ಏನಿಲ್ಲ. ಇವ್ರಿಗೇನು ಹೇಳೋಕ್ಕಾಗತ್ತೆ? ಅವ್ರ ಜೊತೆ ನಾವೆಲ್ಲ ವಾದಕ್ಕೆ ಹೋಗಲೇಬಾರ್ದು. ಯಾಕೆಂದರೆ ಅದು ವಾದಕ್ಕೆ ಹೋಯ್ತು ಅಂತಂದರೆ ನಮ್ಮ ಕೃತಿಯನ್ನು ನಾವು ರಚಿಸೋದ್ರಲ್ಲಿ ಕಾನ್ಸಂಟ್ರೇಷನ್ ಇರೋದಿಲ್ಲ ನಮಗೆ. ಇದೆಲ್ಲ ಈ ಚರ್ಚೆ ಇವೆಲ್ಲ ನಡೀತಿರುವಾಗ ನಾನು ಯಾನ ಬರೀತಾ ಇದ್ದೆ, ಅದಕ್ಕೆ ಬೇಕಾದ ಕಾನ್ಸಂಟ್ರೇಷನ್ನ ನಾನು ಇಟ್ಕೊಂಡಿದ್ದೆ ಅಷ್ಟೇ. ಅದರಿಂದ ಇವ್ರ ಮಾತಿಗೆ ನಾನು 3 ಕಾಸಿನ ಬೆಲೆನೂ ಕೊಡೋದಿಲ್ಲ. ಒಂದು ಕುತೂಹಲದ ಪ್ರಶ್ನೆ, ಭೈರಪ್ಪನವರು ಕನ್ನಡ ಪುಸ್ತಕಗಳನ್ನು ಓದ್ತಾರಾ? ಇತ್ತೀಚೆಗೆ ಬರ್ತಾ ಇರುವಂತಹ ಪುಸ್ತಕಗಳು, ಇತ್ತೀಚಿನ ಸೃಜನಶೀಲತೆ, ಹೊಸ ಸಾಹಿತಿಗಳು, ಇದನ್ನೆಲ್ಲ ನೋಡ್ತಾ ಇದ್ದರೆ ಕನ್ನಡ ಸಾರಸ್ವತ ಲೋಕದ ಭವಿಷ್ಯ ಏನು ಅನಿಸುತ್ತೆ ನಿಮಗೆ ಸರ್? ಆಶಾಭಾವನೆ ಅನಿಸುತ್ತಾ ಅಂತ? ಆಗುತ್ತೆ. ಅದಕ್ಕೆ ಏನು ಹೇಳೋಕ್ಕಾಗತ್ತೆ? ಏನು ಎಲ್ಲ ಕಾಲಕ್ಕೂ ಒಂದೇ ರೀತಿಯಲ್ಲಿ ಸಾಹಿತ್ಯ ಸೃಷ್ಟಿ ಆಗುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ. ಅದೇನು ಸಾಹಿತ್ಯ ಸೃಷ್ಟಿ ಏನು ಹೀಗೆ ಅಂತ ಮಾಡಿಕೊಂಡಿರುವಂಥ ಈ ಸೋಷಿಯಲ್ ಎಂಜಿನಿಯರಿಂಗ್ ಅಂತಾರಲ್ಲ, ಆ ಥರದೊಳಗೇನು ಸಾಹಿತ್ಯಗಳನ್ನು ನಿರ್ಮಾಣ ಮಾಡೋದಕ್ಕೆ ಆಗೋದಿಲ್ಲ. ಇದು ಪ್ರತಿಭಾಶಾಲಿ ಯಾವಾಗಲೂ ಒಬ್ಬ ಹುಟ್ಟುತ್ತಾನೆ, ಒಬ್ಬ ಹುಟ್ಟಬಹುದು, ಅಥವಾ 4-6 ಜನ ಒಂದೇ ಅವಧಿಯಲ್ಲೂ ಕೂಡ ಹುಟ್ಟಬಹುದು. ಆಮೇಲೆ ಇನ್ನು ಇಲ್ಲೇ ಈಗ ಉದಾಹರಣೆಗೆ ನೋಡಿ, ಉತ್ತರ ಕರ್ನಾಟಕಕ್ಕೆ ನೀವು ಬಂತು ಅಂತ ಅಂದರೆ ಒಂದು ಕಾಲದೊಳಗೆ 4 ಜನ 5 ಜನ ಭಾಳ ದೊಡ್ಡ ಇವರು ಸಂಗೀತಗಾರರು ಇದ್ದರು. ಗಂಗೂಬಾಯಿ ಹಾನಗಲ್ಲು, ಭೀಮಸೇನ್ ಜೋಶಿ, ಮಲ್ಲಿಕಾರ್ಜುನ ಮನ್ಸೂರ್, ಬಸವರಾಜ ಕಟ್ಟಿಮನೆ, ಕುಮಾರ ಗಂಧರ್ವ, ಇಷ್ಟು ಜನ ಒಂದೇ ಅವಧಿಯಲ್ಲಿ ಇದ್ದರು. ಈಗ ಅವ್ರ ಕಾಲವೆಲ್ಲ ಮುಗಿದೋಯ್ತು. ಈಗ ಅಂಥವರೇ ಈಗ ಎಲ್ಲೂ ಇಲ್ಲವಲ್ಲ ಅಂತ ನಾವು ನಿರಾಶರಾಗಬೇಕಾಗಿಲ್ಲ. ಅಂಥವ್ರು ಇಲ್ಲ ಇವಾಗ, ನಿಜ. ಒಟ್ಟಿನೊಳಗೆ ಸಮಾಜ ಮಾಡಬೇಕಾದಂಥ ಕರ್ತವ್ಯ ಏನು ಅಂದರೆ, ಸಂಗೀತ ಕಲಿತೀನಿ ಅಂತ ಅನ್ನೋರಿಗೆ ಒಳ್ಳೆ ಟ್ರೈನಿಂಗನ್ನು ಕೊಡುವಂಥ ಸಂಗೀತ ಶಾಲೆಗಳನ್ನು ನಡೆಸ್ಕೊಂಡು ಹೋಗೋದು. ಆಮೇಲೆ ಕಲಿತೀನಿ ಅನ್ನೋ ಆಸಕ್ತಿ ಇರುವಂಥವ್ರಿಗೆ ಇದನ್ನು ಅವ್ರಿಗೆ ಊಟ ವಸತಿ ಇದು ಎಲ್ಲನೂ ಕೊಟ್ಟು ಉನ್ನತ ಮಟ್ಟದೊಳಗೆ ಅವರಿಗೆ ಶಿಕ್ಷಣ ಕೊಡುವಂಥದ್ದು. ಆಮೇಲೆ ಉನ್ನತ ಮಟ್ಟದ ಶಿಕ್ಷಣ ಕೊಟ್ಟಾದ ಮೇಲೂ ಕೂಡ ಅವ್ರಿಗೆ ಜೀವನೋಪಾಯಕ್ಕಾಗುವಂಥದ್ದು ಏನಾದರೂ ಒಂದು ಕಲ್ಪಿಸ್ಕೊಡೋದು ಸರ್ಕಾರ. ಅವರೇನೇ ಕಚೇರಿ ಮಾಡಿ ನಾವು ಸಂಪಾದನೆ ಮಾಡ್ಕೋತೀವಿ ಅನ್ನುವಾಗ ನ್ಯಾಚುರಲಿ ಸರ್ಕಾರ ಕೊಟ್ಟಂಥ ಈ ಅವಕಾಶವನ್ನು ಅವ್ರು ಬಿಟ್ಟೇ ಬಿಡ್ತಾರೆ. ಯಾಕೆಂದರೆ ಸರ್ಕಾರಿ ಇದರೊಳಗೆ ಇದ್ದರೆ ಅವರು ಇವತ್ತು ಇವರು ನಾಳೆ ಇನ್ನೊಂದವರು ಕಚೇರಿಗೆ ಅಂತ ಹೋಗೋಕ್ಕಾಗಲ್ಲ. ಅವರು ಇಷ್ಟನ್ನು ಸರ್ಕಾರ ಒಂದು ಲಿಬರಲ್ಲಾಗಿ, ಅಂದರೆ ಏನು ಸರ್ಕಾರ ಮಾಡುವಂಥ ಈ ಕಾನೂನು ಕಟ್ಟಡಗಳೆಲ್ಲ ಇರುತ್ತಲ್ಲ, ಬ್ಯೂರೋಕ್ರಸಿ ರೂಲ್ಗಳನ್ನು ಅವ್ರಿಗೆ ಅಪ್ಲೈ ಮಾಡೋದು ರೀತಿ ಅವ್ರ ಕಲಾವಿದರು ಅವರಿಗೆ ಕೊಡಬೇಕಾದದ್ದು ನಮ್ಮ ಕರ್ತವ್ಯ, ನಾವು ಕೊಟ್ಟಿದ್ದೀವಿ ಅಷ್ಟೇ. ಇಷ್ಟು ಮಾಡಿ ಹೀಗೆ ನಡೆಸ್ಕೊಂಡು ಹೋಗ್ತಾ ಇದ್ದರೆ ಪರಂಪರೆ ಮುಂದುವರಿಯುತ್ತೆ. ಆ ಮುಂದುವರೆದ ಪರಂಪರೆಯಲ್ಲಿ ಯಾವುದೋ ತಲೆಮಾರಿನೊಳಗೆ ಒಬ್ಬ ಜೀನಿಯಸ್ ಹುಟ್ಟುತ್ತಾನೆ, ಮುಂದಿನ ತಲೆಮಾರಿನೊಳಗೆ ಒಬ್ಬ ಜೀನಿಯಸ್ ಹುಟ್ಟಬಹುದು. ಬರೀ ಈ ಶಿಕ್ಷಣದಿಂದಲೇ ಸಾಧ್ಯವಾಗೋದಿಲ್ಲ. ಸಾಹಿತ್ಯವೂ ಅಷ್ಟೇ. ಆದ್ದರಿಂದ ಮುಂದಿನ ಇದು ಹೇಗಾಗುತ್ತೆ ಅನ್ನೋದನ್ನು ನಾವು ಭವಿಷ್ಯ ನುಡಿಯೋಕ್ಕಾಗಲ್ಲ. ಆದರೆ ಈ ಪ್ರಶಸ್ತಿಗಳ ರಾಜಕೀಯದ ಮಧ್ಯೆ ನಿಮ್ಮ ಅಗಾಧವಾದ ಓದುಗ ವಲಯ ಪ್ರತಿ ವರ್ಷ ನಿರಾಶೆಯನ್ನು ಅನುಭವಿಸ್ತಾ ಇದೆ. ಏನು ನಿರಾಶೆ ಯಾಕೆ ಪಡಬೇಕು? ಏನಿದೆ ನಿರಾಶೆ ಪಡುವಂಥದ್ದು? ಜ್ಞಾನಪೀಠ ಪುರಸ್ಕೃತರ ಸಾಲಿನಲ್ಲಿ ತಮ್ಮನ್ನು ನೋಡಬೇಕು ಅನ್ನುವಂಥದ್ದು ತಮ್ಮ ಓದುಗ ವಲಯದ. ನಂಗೆ ಸರಸ್ವತಿ ಸಮ್ಮಾನ ಬಂದಿದ್ದೆಲ್ಲ ಜ್ಞಾನಪೀಠ ಪ್ರಶಸ್ತಿಗಿಂತ ಅದು ಉನ್ನತವಾದದ್ದು ಅಂತ ಉತ್ತರ ಭಾರತದಲ್ಲಿ ಎಲ್ಲರೂ ಪರಿಗಣಿಸ್ತಾರಲ್ಲ. ಅದು ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ಈ ಸರಸ್ವತಿ ಸಮ್ಮಾನದ ಹೆಸರನ್ನೇ ಕೇಳಿರಲಿಲ್ಲ ಜನಗಳು. ಈ ಮೊದಲನೇ ಸಲ ಬಂದದ್ರಿಂದ ಇವರಿಗೆಲ್ಲ ಹೊಸದು ಅಷ್ಟೇ. ಉತ್ತರ ಭಾರತೀಯರ ದೃಷ್ಟಿಯಿಂದ ಇದು ಉನ್ನತವಾದದ್ದು ಅಂತಲೇ. ಅದು ಯಾಕೆ ಅದನ್ನು ನೋಡಬೇಕು ಇವರಿಗೆ ಬಂದದ್ದನ್ನು ಅಂತ ಜನ ಯಾಕೆ ಅದನ್ನು ಬಯಸಬೇಕು? ಇವರು ಇನ್ನೊಂದು ಇಂಥದ್ದೇ ಒಳ್ಳೆ ಕಾದಂಬರಿಯನ್ನು ಬರೀಲಿ ಅಂತ ಯಾಕೆ ಹಾರೈಸ್ಬಿಟ್ಟು ಅದರಿಂದ ತೃಪ್ತರಾಗಬಾರ್ದು ಜನ? ಅದು ಜನಗಳ ಒಂದು ಥರ ಸಾಮಾಜಿಕ ದೌರ್ಬಲ್ಯ ಅಂತ ನಾನು ಕರೀತೀನಿ. ಭೈರಪ್ಪನವರು ಒಬ್ಬ ಸೃಜನಶೀಲ ಲೇಖಕನ ಪಾಲಿಗೆ ಆತನ ಪ್ರತಿಯೊಂದು ಕೃತಿ ಕೂಡ ಒಂದು ಹೆರಿಗೆ ಇದ್ದ ಹಾಗೆ. ಸೊ ಈಗಷ್ಟೇ ತಾವು ಯಾನ ಅನ್ನುವಂಥ ಈ ಹೆರಿಗೆ ಬೇನೆಯಿಂದ ಸುಧಾರಿಸಿಕೊಳ್ತಾ ಇದ್ದೀರಿ. ಈಗಾಗಲೇ ಈ ಪ್ರಶ್ನೆಯನ್ನು ಕೇಳೋದು ಎಷ್ಟು ಸಮಂಜಸ ಅನ್ನೋ ನನಗೆ ಗೊತ್ತಿಲ್ಲ. ನಿಮ್ಮ ತಲೆಯಲ್ಲಿ
ಹೊಸ ವಿಷಯ, ಹೊಸ ಅಧ್ಯಯನದ ವಿಷಯ ಏನಾದರೂ ಹೊರಳಾಡ್ತಾ ಇದೆಯಾ ಈಗ? ಇಲ್ಲ, ಯಾವುದೂ ಹೊಸದಿಲ್ಲ ನನಗೆ. ಈಗ ನನ್ನ ತಲೆ ಸಂಪೂರ್ಣವಾಗಿ ಖಾಲಿ. ತಮ್ಮ ಮುಂದಿನ ಕೃತಿ ಯಾವುದು ಅನ್ನುವಂತಹ ಕುತೂಹಲ ಅಲ್ಲೆಲ್ಲ ಓದುಗ ಸಮೂಹಕ್ಕೆ. ಅಲ್ಲ, ಓದುಗರಿಗೆ ಕುತೂಹಲ ಇರುತ್ತೆ, ಆದರೆ ಏನೂ ಇಲ್ಲವಲ್ಲ. ಅದಕ್ಕೆ ನಾನೇನು ಹೇಳಲಿ? ನನಗೆ ಕುತೂಹಲವಿಲ್ಲ ಅದ್ರ ಬಗ್ಗೆ. ನಾನು ಮುಂದಿದ್ದನ್ನು ಇನ್ನೊಂದನ್ನು ಬರೀತೇನೆಯೇ ಅಂತ ಅನ್ನುವ ಇದು ಗ್ಯಾರಂಟಿ ನನಗೇನಿಲ್ಲ. ಬರೀಲೇಬೇಕು ಅಂತ ಅನ್ನುವಂಥ ನನಗೆ ಯಾವ ಹಠವೂ ಇಲ್ಲ. ಹೊಳೆದರೆ ಅದು ಬೆಳೆದರೆ ಅನಂತರದೊಳಗೆ ನಾನು ಪ್ರಯತ್ನಪಟ್ಟು ಬರೀತೀನಿ, ಇಲ್ಲದೆ ಹೋದರೆ ಇಲ್ಲ. ಭೈರಪ್ಪನವ್ರು ಎಷ್ಟೊಂದು ಅಮೂಲ್ಯವಾದ ಸಮಯವನ್ನು ಸುವರ್ಣ ನ್ಯೂಸ್ಗೋಸ್ಕರ ಕೊಟ್ರಿ. ನಾವು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಕೊಟ್ರಿ. ಸುವರ್ಣ ನ್ಯೂಸ್ನ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ತಮ್ಮ. ನಮಸ್ಕಾರ. ಇದು SL ಭೈರಪ್ಪನವರು ಹೇಳಿದಂಥ ಮಾತು. ಒಂದು ಪ್ರಾಪರ್ ಚಾನಲ್ ಇಲ್ಲದೆ ಇಷ್ಟು ದೊಡ್ಡ ಓದುಗ ಸಮೂಹವನ್ನು ಕೇವಲ ತಮ್ಮ ಬರಹದ ಶಕ್ತಿಯ ಮೂಲಕ ತಲುಪಬಹುದು ಅನ್ನೋದನ್ನು ಇವತ್ತಿನ ಕಾಲದಲ್ಲಿ ಸಾಧಿಸಿ ತೋರಿಸಿದಂಥ ತಾಕತ್ತಿನ ಬರಹಗಾರ SL ಭೈರಪ್ಪನವರು. ಅವರ ಸೃಜನಶೀಲತೆ ಇದೇ ರೀತಿಯಾಗಿ ಮುಂದುವರಿಯಲಿ. ಅವರ ಪೆನ್ನಿನಿಂದ ಇನ್ನೊಂದಷ್ಟು ಕೃತಿಗಳನ್ನು ಓದೋದಕ್ಕೆ ಕಾತುರದಿಂದ ಅವರು ಲೇಖಕರು ಕಾಯ್ತಾ ಇದ್ದಾರೆ, ಅವರ ಓದುಗರು ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.